ಓಂ ಲಲಿತಾಂಬಿಕಾಯೇ ನಮಃ. ನಮ್ಮ ಶಕುನಶಾಸ್ತ್ರಗಳಲ್ಲಿ ನಮ್ಮ ಕುಟುಂಬದಲ್ಲಿ ಅನೇಕ ಶಕುನಗಳು ಕೂಡ ನಮಗೆ ಸಂಭವಿಸ್ತಾ ಇರುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ದೇಹದ ಅಂಗಾಂಗಗಳ ವಿಷಯದಲ್ಲೂ ಕೂಡ ಶಕುನಗಳು ಕೂಡ ಇರುತ್ತೆ. ಆ ಶಕುನಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಬಲಗೈ ಆಗ್ಬೋದು, ಎಡಗೈ ಆಗ್ಬೋದು, ಏನೋ ಕೆರೆತ ಆಗ್ತಾ ಇದೆ, ಬಲಗೈ ಯಾಕೋ ಬೆಳಗಿಂದ ನನಗೆ ಕೆರೆತ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ. ನಮ್ಮ ಶಕುನಶಾಸ್ತ್ರಗಳಲ್ಲಿ ಬಲಗೈ ಮತ್ತು ಎಡಗೈಗೆ ಹೆಚ್ಚು ಪ್ರಾಶಸ್ತ್ಯ. ಅದಕ್ಕೆ ನಾವು ಸೂರ್ಯ ಭಾಗ, ಚಂದ್ರಭಾಗ ಅಂತೂ ಕೂಡ ಕರಿತೀವಿ. ಬಲಗಣ್ಣಾಗ್ಬೋದು, ಎಡಗಣ್ಣಾಗ್ಬೋದು, ಬಲಗೈ, ಎಡಗೈ, ಬಲಭಾಗ, ಎಡಭಾಗ, ಸೂರ್ಯ ಭಾಗ ಮತ್ತು ಚಂದ್ರಭಾಗ ಅಂತೂ ಕೂಡ ಕರಿತೀವಿ. ಬಹುಮುಖ್ಯವಾಗಿ ಇವತ್ತಿನ ದಿವಸ ಪುರುಷರಿಗೆ ಬಲಗೈ ಕೆರೆತ ಆದರೆ ಅದರ ಲಾಭ ಏನು, ಅದು ಶುಭಾನ ಅಶುಭಾನ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಬೇಕಾಗಿರುತ್ತೆ. ಹಸ್ತ ಸಾಮುದ್ರಿಕೆಯ ಶಾಸ್ತ್ರದ ಪ್ರಕಾರ ನೋಡೋಕೆ ಹೋದಾಗ ನಮಗೆ ಹಸ್ತ ಆಗ್ಬೋದು, ಹಾಗೆಯೇ ಪಾದಗಳಾಗ್ಬೋದು, ಇವೆಲ್ಲವೂ ಕೂಡ ನಮ್ಮ ಪಂಚೇಂದ್ರಿಯಗಳು ಅಂತ ಕರಿತೀವಿ. 5 ಇಂದ್ರಿಯಗಳು. ಆ 5 ಇಂದ್ರಿಯಗಳ ಒಂದು ಜಾಗೃತಿಗೆ, ಒಂದು ಶಕ್ತಿಗೆ ಇವು ಕೂಡ ಕಾರಕ ಆಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇವತ್ತಿನ ದಿವಸ ನಮ್ಮ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಗಂಡಸರಿಗೆ ಬಲಗೈ ಕೆರೆತ ಆದರೆ ಅದರಿಂದ ಲಾಭ ಏನು? ಅದರಲ್ಲಿ ಬಹುಮುಖ್ಯವಾಗಿ ಮನೆಯಲ್ಲಿದ್ದಾಗ ಬಲಗೈ ಕೆರೆತ ಆಗ್ತಾ ಇರ್ತಕ್ಕಂಥದ್ದು, ಅಥವಾ ಉದ್ಯೋಗದಲ್ಲಾಗ್ಬೋದು, ವ್ಯಾಪಾರದಲ್ಲಾಗ್ಬೋದು, ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಆಗ್ಬೋದು. ಇದು ಶುಭನ ಅಶುಭನ ಅಂದರೆ ಇದು ಬಹಳಷ್ಟು ಶುಭ. ಎಲ್ಲೋ ಒಂದು ಕಡೆ ಸಿಗ್ನಲ್ ಕೊಡ್ತಾ ಇದೆ, ಶುಭ ಆಗ್ತಾ ಇದೆ, ಧನಾತ್ಮಕ ಸೂಚನೆಗಳನ್ನು ಕೊಡ್ತಾ ಇದೆ, ಅದೃಷ್ಟ ಬರ್ತಾ ಇದೆ, ಬಹುದಿನಗಳ ನಿರೀಕ್ಷೆ ಫಲಿಸ್ತಾ ಇದೆ, ಮನೆಗೆ ಅತಿಥಿ ಬರ್ತಾ ಇದ್ದಾನೆ, ಮನೆಗೆ ಶುಭ ಆಗ್ತಾ ಇದೆ, ಮಕ್ಕಳಿಗೆ ಒಳ್ಳೆಯದಾಗ್ತಾ ಇದೆ, ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟಿದ್ದೀರೋ ಏನೋ ಅದರ ನ್ಯೂಸ್ ಸಿಗ್ತಾ ಇದೆ, ಮನೆಯಲ್ಲಿರ್ತಕ್ಕಂಥ ಗರ್ಭಿಣಿಯಿಂದ ಶುಭ ಸುದ್ದಿ ಸಿಗ್ತಾ ಇದೆ. ಎಲ್ಲವೂ ಕೂಡ ಶುಭ ಶುಭ ಶುಭ. ಯಾವುದಕ್ಕೆ ರಾಹುಕಾಲ ಇಲ್ಲ, ಗುಳಿಕಾಲ ಇಲ್ಲ, ಬೆಳಗಿನ ದಿನ ಇಲ್ಲ, ಬೆಳಗಿನ ಸಮಯ ಇಲ್ಲ, ಸಂಧ್ಯಾ ಇಲ್ಲ, ಸಾಯಂಕಾಲ ಇಲ್ಲ. ಆ ಬಲಗೈ ಕೆರೆತ ಆಗ್ತಾ ಇದೆ, ಆ ಬಲಗೈ ಈ ಭಾಗ ಏನಾದರೂ ಕೆರೆತ ಆಗ್ತಾ ಇದೆ ಅಂದರೆ ಅದು ಶುಭ. ಯಾರೋ ಹಣ ಕೊಟ್ಟಿದ್ದೀರಾ, ಅವ್ರು ಕೊಡ್ತಾ ಇಲ್ಲ, ಇವತ್ತು ಬಂದು ಕೊಡ್ತಾರೆ ಅಂತಕ್ಕಂಥದ್ದು. ಆದರೆ ಶುಭ ಆಗ್ತಾ ಇದೆ. ನಾವು ಎಷ್ಟೋ ಸಾರಿ ಹೇಳ್ತಾ ಇರ್ತೀವಿ, ಇದರಿಂದ ಸಾಕಷ್ಟು ಶುಭ ಫಲಗಳು ಕೂಡ ನಮ್ಮ ನಿರೀಕ್ಷೆಗೆ, ಅನುಭವಕ್ಕೆ ಬಂದಿರತಕ್ಕಂಥದ್ದು ಕೂಡ ಆಗಿರುತ್ತೆ. ಮಾರಾಟಕ್ಕಿಟ್ಟಿದ್ದೀರಾ, ವಾಹನ ಇರ್ಬೋದು, ಇದರಿಂದ ಶುಭ ಆಗ್ತಾ ಇದೆ. ತಕ್ಷಣ ಏನು ಮಾಡಬೇಕು, ಇದು ನಮಗೆ ಫಲಿಸಬೇಕು. ನೀವು ಮನೆಯಲ್ಲಿದ್ದಿದ್ದೆ ಆದರೆ ಇಮ್ಮಿಡಿಯೇಟಾಗಿ ತಕ್ಷಣವೇ ದೇವರ ಮುಂದೆ ಪ್ರಾರ್ಥನೆ ಮಾಡಿ, ಹೆಂಗಸರಾಗ್ಬೋದು, ಗಂಡಸರಾಗ್ಬೋದು, ಒಂದು ದೀಪ ಹಚ್ಚಿ, ತುಪ್ಪ ಇದ್ದರೆ ತುಪ್ಪದ ದೀಪ ಹಚ್ಚಿ, ಆರತಿ ಮಾಡಿ ಭಗವಂತನಿಗೆ ನಮಸ್ಕಾರ ಮಾಡಿಕೊಂಡು, ಕುಲದೇವತಾಭ್ಯೋ ನಮಃ, ಕುಲದೇವರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಅದರಿಂದ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇದು ಶುಭ. ಬಲಗೈ ಕೆರೆತ ಆದರೆ, ಕಚೇರಿಯಲ್ಲಿದ್ದ ಕೆರೆತ ಆದರೆ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಒಳ್ಳೆಯ ಒಪಿನಿಯನ್ ಕೊಡ್ತಾರೆ, ಅಥವಾ ಎಲ್ಲೋ ಒಂದು ಶುಭ ಸುದ್ದಿ ಸಿಗ್ತಾ ಇದೆ ಅಂತಕ್ಕಂಥ ಒಂದು ಭಾವನೆ ಕೂಡ ಇರೋದ್ರಿಂದ ಇದು ಶುಭ. ಹಾಗಾಗಿ ಇದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಒಳ್ಳೆಯದಾದ ತಕ್ಷಣವೇ ನಾವು ಯಾರಿಗಾದರೂ ಅನಾಥರಿಗೋ ಅಥವಾ ಅಶಕ್ತರಿಗೋ, ಪ್ರಾಣಿ ಪಕ್ಷಿಗಳಿಗೋ ಒಂಚೂರು ಆಹಾರ ಕೊಟ್ಬಿಟ್ರೆ ಅದು ಕೂಡ ಶುಭ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.